ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಕೆಂಪೇಗೌಡರ ಗಡಿಗೋಪುರಗಳಲ್ಲಿ ಇವತ್ತು ವಿಜೃಂಭಣೆಯಿಂದ ನಡೀತಾ ಇದೆ. ಕೆಂಪೇಗೌಡರು ಈ ನಾಡನ್ನ ಕಟ್ಟಿದಂತವರು, ನಾಡನ್ನ ಬೆಳೆಸಿದಂತವರು, ವಿಶ್ವಕ್ಕೆ ಈ ನಾಡನ್ನ ಪರಿಚಯ ಮಾಡಿಕೊಟ್ಟವರು, ಬೆಂದಕಾಳೂರನ್ನ ಬೆಂಗಳೂರಿಗೆ ಮಾಡಿದಂತವರು, ನೀರಿಲ್ಲದ ನಾಡಿನಲ್ಲಿ ನೀರನ್ನ, ಕೆರೆಗಳನ್ನ ಕಟ್ಟೋ ಮುಖಾಂತರ ನೀರನ್ನ ಕೊಟ್ಟಂತವರು ನಾಡಪ್ರಭು ಅಂತಾರೆ. ಎಲ್ಲರೂ ಯುದ್ಧ ಮಾಡಿ ಜನಗಳನ್ನ ಸೆರೆ ಇಟ್ಟು ಗೆಲ್ತಾರೆ. ಆದರೆ ಕೆಂಪೇಗೌಡರು ಪ್ರೀತಿಯಿಂದ ಅಭಿವೃದ್ಧಿ ಮಾಡೋ ಮುಖಾಂತರ ನಾಡನ್ನ ಕಟ್ಟಿದ್ರು. ಅದಕ್ಕೋಸ್ಕರ ಕೆಂಪೇಗೌಡರಿಗೆ ವಿಶೇಷವಾದಂತ ಬಿರುದು ಅಂದ್ರೆ ನಾಡಪ್ರಭು ಅಂತೇಳಿ. ಬೇರೆಯವ್ರಿಗೆ ಯಾರಿಗೂ ಇಲ್ಲ ನಾಡಪ್ರಭು. ಎಲ್ಲ ವೀರ ಪರಾಕ್ರಮ ಎಲ್ಲ ಇದೆ, ಆದರೆ ನಾಡಪ್ರಭು ಜನರ ಪ್ರೀತಿಯ ಪ್ರಭುವಾಗಿ ಕೆಂಪೇಗೌಡರು ಮಾಡಿದ್ದಾರೆ. ಹಿಂದೆ ಅಶ್ವಥ್ ನಾರಾಯಣ ಅವರು ಸಚಿವರಾಗಿದ್ದಾಗ ವಿಶ್ವ ಮಟ್ಟದಲ್ಲಿ ಕೆಂಪೇಗೌಡರಿಗೆ ಒಂದು ಗೌರವ ಸಿಗಬೇಕು ಅಂತೇಳಿ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವತ್ತು ಯಾರೇ ಬಂದ್ರು, ನಾನು ಕೂಡ ಫ್ಲೈಟ್ ಅಲ್ಲಿ ಮೊನ್ನೆ ಬಂದೆ, ಅವಾಗ ಕೆಂಪೇಗೌಡ ನಿಲ್ದಾಣಕ್ಕೆ ಸ್ವಾಗತ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ, ಪ್ರತಿ ಫ್ಲೈಟ್ ಅಲ್ಲಿ ಬರುವಂತವ್ರು ಎಷ್ಟು ಲಕ್ಷಾಂತರ ಜನ ಬರ್ತಾರೆ, ವರ್ಷಕ್ಕೆ ಕೋಟ್ಯಾಂತರ ಜನ ಆಗೋಗ್ತಾರೆ. ಇನ್ನು ದೊಡ್ಡದು ಬೆಳೀತಾ ಇದೆ. ಬರೋರಿಗೆಲ್ಲ ಕೆಂಪೇಗೌಡರನ್ನ ಪರಿಚಯ ಮಾಡಿಕೊಟ್ಟವರು ನಮ್ಮ ಅಶ್ವಥ್ ನಾರಾಯಣ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಕೆಂಪೇಗೌಡರ ಸ್ಟ್ಯಾಚ್ಯೂವನ್ನ ಕಟ್ಟೋ ಮುಖಾಂತರ ಪರ್ಮನೆಂಟ್ ಇನ್ನ ಈ ಭೂಮಿ ಇರೋವರೆಗೂ ಕೂಡ, ಬೆಂಗಳೂರು ಇರೋವರೆಗೂ ಕೂಡ ಸ್ಟ್ಯಾಚ್ಯೂನು ಕೂಡ ಇರ್ತದೆ. ಅಷ್ಟು ಗಟ್ಟಿಯಾಗಿ ಮಾಡಿದ್ವಿ. ಅಷ್ಟು ಗಟ್ಟಿಯಾದಂತ ಒಂದು ಕೆಂಪೇಗೌಡರ ಸ್ಟ್ಯಾಚ್ಯೂ ಆಗಿದೆ. ಬಹಳ ಅದೇ ರೀತಿ ವಿಧಾನಸೌಧದ ಮುಂದೆ ನೋಡಿ, 75 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು. ಈ ನಾಡು ಕೆಂಪೇಗೌಡರು ಕಟ್ಟಿದ ನಾಡು, ಬೆಳೆಸಿದ್ದು ಕೆಂಪೇಗೌಡರು. ನಾವೆಲ್ಲ ಕೆಂಪೇಗೌಡರು ಅಂತ ಹೇಳ್ತಾ ಇದ್ರಿ. ವಿಧಾನಸೌಧದ ಮುಂದೆ ಎಲ್ಲರ ಸ್ಟ್ಯಾಚ್ಯೂ ಇದೆ, ಇರು ಬೇಡ ಅಂತ ಹೇಳಿಲ್ಲ ನಾನು, ಇರ್ಲಿ ಎಲ್ಲರದು ಇದೆ. ಅದು ಕೆಂಪೇಗೌಡರದೇ ಇರಲಿಲ್ಲ. ನಾನು ಅಲ್ಲಿ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ವಿಧಾನಸೌಧದ ಮುಂದೆನೂ ಕೂಡ ಅಶ್ವಾರೋಹಿ ಕೆಂಪೇಗೌಡರನ್ನ ಸ್ಥಾಪನೆ ಮಾಡೋ ಮುಖಾಂತರ ನಮ್ಮ ಪರಮ ಪೂಜ್ಯ ಆದಿಚುಂಚನಗಿರಿ ಬಾಲಗಂಗಾಧರನಾಥ ಸ್ವಾಮೀಜಿಯವರು ನನಗೆ ಆದೇಶ ಮಾಡಿದ್ರು. ಅವಾಗ ಏನೇ ಯಾವಾಗ ಕತ್ತಿ ಹಿಡ್ಕೊಂಡಿರೋದು ತೋರಿಸ್ತೇವೆ, ಒಂದು ಕುದುರೆ ಮೇಲೆ ಇರೋದನ್ನು ತೋರಿಸುವ ಅಂತೇಳಿ ಅದಕ್ಕೆ ಜ್ಞಾಪಕ ಇಟ್ಕೊಂಡು ನಮ್ಮ ನಿರ್ಮಲಾನಂದ ಮಹಾಸ್ವಾಮಿಗಳು ಆಶೀರ್ವಾದದೊಂದಿಗೆ ನಾವು ಅಶ್ವಥ್ ನಾರಾಯಣ ಎಲ್ಲ ವಿಧಾನಸೌಧದ ಮುಂದೆನೂ ಈಗ ಮಾಡಿದ್ದೀನಿ. 75 ವರ್ಷ ಆಗಿತ್ತು, ಯಾರು ಮಾಡಕ್ ಪ್ರಯತ್ನನೇ ಮಾಡಿಲ್ಲ. ನಾವು ಆ ಕೆಲಸವನ್ನ ನಾವಿಬ್ರು ಕೂಡ ಮಾಡಿದಿರಿ. ಕೆಂಪೇಗೌಡರಿಗೆ ಗೌರವ ಕೊಟ್ಟಿದ್ದೀರಿ, ಕೆಂಪೇಗೌಡರ ಪ್ರತಿಷ್ಠಾನ ಮಾಡಿದಿರಿ, ಕೆಂಪೇಗೌಡರ ನೆನಪುಗಳನ್ನ ಉಳಿಯುವಂತ ಕೆಲಸವನ್ನ ಬೆಂಗಳೂರಲ್ಲಿ ನಾವೆಲ್ಲ ಮಾಡಿದ್ದೀವಿ. ಅದು ಮುಂದುವರಿಬೇಕು. ಯಾರು ನಮ್ಮ ಇಂದಿನ ಪೂರ್ವಜರನ್ನ ನೆನೆಸ್ಕೊಂತಾರೋ ಅವ್ರು ನಿಜಕ್ಕೂ ಉದ್ಧಾರ ಆಗ್ತಾರೆ. ಹಳೇದು ಗೊತ್ತಿಲ್ಲ ಅಂದ್ರೆ ಹೊಸ ದಾರಿ ಗೊತ್ತಾಗಲ್ಲ ನಮ್ಗೆ. ಹಳೆ ದಾರಿಯನ್ನ ತೋರಿಸ್ಕೊಟ್ಟಂತವ್ರು, ಬದುಕಿನ ದಾರಿಯನ್ನ ತೋರಿಸ್ಕೊಟ್ಟವರು ಕೆಂಪೇಗೌಡರು. ಇವತ್ತು ನಾವು ಕೆಂಪೇಗೌಡರು ಇಲ್ಲಿ ಬೆಂಗಳೂರು ಕಟ್ಟಿಲ್ಲ ಅಂದ್ರೆ ನಾವು ಏನಾಗ್ತಾ ಇದ್ರಿ? ಇವತ್ತು ನಾವು ಹಿಂಗೆಲ್ಲ ಬಟ್ಟೆ ಹಾಕ್ತಾ ಇದ್ರ? ಹಾಕಕ್ಕೆ ಆಗ್ತಾ ಇರಲ್ಲ. ನಾವೆಲ್ಲ ಹಳ್ಳಿಗಾಡುಗಳ ತರ ಇರ್ತಾ ಇದ್ರಿ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮನ್ನ ತೆಗೆದುಕೊಂಡು ಹೋದು ಕೆಂಪೇಗೌಡರು. ಅದರಿಂದ ಅವರ ನೆನಪನ್ನ ಸದಾ ಬೆಂಗಳೂರಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯೋ ರೀತಿ ನಾವೆಲ್ಲಾನು ಮಾಡೋಣ. ಇವತ್ತು ಕೆಂಪೇಗೌಡರಿಗೆ ನಾವೆಲ್ಲ ಮಾಲೆ ಹಾಕುವ ಮುಖಾಂತರ ಗೌರವ ಅರ್ಪಣೆ ಮಾಡಿದ್ದೀರಾ. ಇನ್ನಷ್ಟು ಕೆಂಪೇಗೌಡರ ಜೀವನ ಚರಿತ್ರೆಯ ಪಾಠಗಳು ನಮ್ಮ ಎಜುಕೇಶನ್ ಇದರಲ್ಲಿ ಬರಬೇಕು. ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು ಕೆಂಪೇಗೌಡ ಅಂದ್ರೆ ಯಾರು ಅಂತ ಗೊತ್ತಾಗಬೇಕು. ಅದರಿಂದ ಪಠ್ಯ ಪುಸ್ತಕಗಳಲ್ಲೂ ಕೂಡ ಕೆಂಪೇಗೌಡರ ಒಂದು ಚರಿತ್ರೆ ಬರಬೇಕು. ದಿನನಿತ್ಯ ಒಂದೊಂದು ಚರಿತ್ರೆ ಬರ್ತಾ ಇತ್ತು. ಇವತ್ತು ನೋಡಿದೆ ಕೆಂಪೇಗೌಡರ ಅದೆಲ್ಲೋ ಬಂದಿಯಾಗಿ ಇಟ್ಟಿದ್ರು ಅಂತ ಪೇಪರ್ ಅಲ್ಲಿ ಇವಾಗ ಸಿಕ್ಕಿದ್ರು ಅಂತ ಹೇಳಿದ್ರು. ವಿಜಯನಗರದ ಸಾಮ್ರಾಜ್ಯ ಇದರಲ್ಲಿ 5 ವರ್ಷಗಳ ಕಾಲ ಇಟ್ಟಿದ್ರು, ಅದು ಪತ್ತೆ ಆಗಿದೆ ಅಂತೇಳಿ. ಈ ತರದ ಬರ್ತಾ ಇರ್ತದೆ. ಇದೆಲ್ಲ ಸಮಾಜಕ್ಕೆ ಗೊತ್ತಾಗಬೇಕು. ಸಮಾಜಕ್ಕೆ ಇದೆಲ್ಲ ಕೆಂಪೇಗೌಡರ ಒಂದು ಜೀವನ ಚರಿತ್ರೆ, ಅವ್ರು ನಡೆದುಕೊಂಡು ಬಂದಂತ ದಾರಿ, ರೈತರಿಗೆ ಹೆಂಗ್ ಸಹಾಯ ಆಗಿದೆ. ಒಂದ್ಸರಿ ರೈತ ಕಣ್ಣೀರು ಸುರಿಸ್ತಾ ಇರ್ತಾರೆ. ಇವರು ರಾತ್ರಿ ಮಾರುವೇಷದಲ್ಲಿ ಹೋದಾಗ ಕಡಲೆಕಾಯಿ ಬೆಳೆದ್ಬಿಟ್ಟು ಅವನಿಗೆ ಜೀವನ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಇಡೀ ಬೆಂಗಳೂರು ಸುತ್ತಮುತ್ತ ಕಡಲೆಕಾಯಿ ಬೆಳೆಯೋರು. ಅವ್ರಿಗೋಸ್ಕರ ಕಡಲೆಕಾಯಿ ಪರಿಸೆ ಮಾಡಿದ್ರು. ಬಸವನಗುಡಿಯಲ್ಲಿ ಇವತ್ತು ಕಡಲೆಕಾಯಿ ಪರಿಸೆ ನಡೀತದೆ. ಇವತ್ತು ಕೂಡ ಅದು ಕೆಂಪೇಗೌಡರು ಪ್ರಾರಂಭ ಮಾಡಿದ್ರು. ರೈತರಿಗೆ ಸಹಾಯ ಮಾಡಬೇಕು ಅಂತ. ಎಂತ ಉದಾತ್ತ ಗುಣ ಇರ್ತಕ್ಕಂಥ ಕೆಂಪೇಗೌಡರು ನಮ್ಮ ನಾಯಕರು, ನಮ್ಮ ಹಿರಿಯರು ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡದಂತ ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನಷ್ಟು ಕೆಂಪೇಗೌಡರ ವಿಚಾರಗಳನ್ನ ಜನಗಳಿಗೆ ತಿಳಿಸುವಂತ ಕೆಲಸವನ್ನ ಅಶ್ವಥ್ ನಾರಾಯಣ ಅವರು ಮಾಡ್ತಾರೆ. ನಾವು ಕೂಡ ಅವ್ರ ಜೊತೆ ಇರ್ತೀರಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಕೆಂಪೇಗೌಡರಿಗೆ ಒಂದು ಜಯಕಾರ ಹಾಕಿ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ. ಅಶ್ವಥ್ ನಾರಾಯಣ ಅವರು 2 ಮಾತಾಡ್ತಾರೆ.
ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.